ಬರಹಪುರದ ಮಹಿಳೆಯೊಬ್ಬಳು ಬಾಬಾ ಅವರನ್ನು ತಮ್ಮ ಬಾಗಿಲಿಗೆ ಭಿಕ್ಷೆಗೆ ಬಂದಿರುವುದನ್ನು ಕನಸಿನಲ್ಲಿ ಕಂಡಳು. ಎದ್ದು ನೋಡಲು ಬಾಗಿಲು ಬಳಿ ಯಾರೂ ಇರಲಿಲ್ಲ. ಅವಳು ಆನಂದ ಭರಿತಳಾಗಿ ಮನೆಯವರೆಲ್ಲರಿಗೂ ಕನಸಿನಲ್ಲಿ ಹೇಳಿದಳು. ಮತ್ತು ಪತಿಯ ಅಂಚೆ ಇಲಾಖೆಯಲ್ಲಿ ಕೆಲಸವನ್ನು ನಂತರ ಅವನಿಗೆ ಅಂಕೋಳದಲ್ಲಿ ವರ್ಗಾಯಿತು. ಆ ದಂಪತಿಗಳಿಬ್ಬರು ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಪಡೆಯಲು ನಿಶ್ಚಯ ಮಾಡಿದರು. ಹಾಗೆ ಪ್ರಯಾಣ ಬೆಳೆಸಿದರು. ದಾರಿಯಲ್ಲಿ ಗೋಮತಿ ತೀರ್ಥ ಸ್ನಾನ ಮಾಡಿ ಶಿರಡಿಗೆ ಬಂದು ತಿಂಗಳ ತಂಗಿದ್ದರು. ಪ್ರತಿದಿನ ಶಿರಡಿಗೆ ಹೋಗಿ ಇಬ್ಬರು ಬಾಬಾ ಅವರ ಪೂಜೆಯ ಆನಂದದಿಂದ ಕಾಲ ಕಳೆದರು. ಬಾಬಾ ಅವರಿಗೆ ಕಿಚಡಿಯನ್ನು ಅರ್ಪಿಸಲು ಶಿರಡಿ ಬಂದರು. ಆದರೆ ಕಾರಣಾಂತರದಿಂದ ಸಾಧ್ಯವಾಗಿರಲಿಲ್ಲ. ಮಹಿಳೆಗೆ ಇಂದು ತಡೆಯಲಾಗಲಿಲ್ಲ. ಕಿಚಡಿ ತಯಾರಿಸಿ ಮಧ್ಯಾಹ್ನ ಮಸೀದಿಗೆ ತೆಗೆದುಕೊಂಡು ಮರಳಿ ಅಷ್ಟು ಹೊತ್ತಿಗೆ ಬಾಬಾ ಅವರ ಇತರರೊಡನೆ ಊಟಕ್ಕೆ ಕುಳಿತರು. ತೆರೆ ಹಾಕಿದರು. ಯಾರಿಗೂ ಒಳಗೆ ಹೋಗುತ್ತಿರಲು ಅನುಮತಿ ಬಿಡಲಿಲ್ಲ. ಆದರೆ ಅವಳು ಧೈರ್ಯ ಮಾಡಿ ಒಳಗೆ ನುಗ್ಗಿದಳು. ಬಾಬಾ ಅವರು ಬರಮಾಡಿಕೊಂಡು ಇದ್ದುದನ್ನು ನೋಡಿ ಎಲ್ಲರೂ ಆಶ್ಚರ್ಯಗೊಂಡರು. ತಮ್ಮ ಭಕ್ತರಲ್ಲಿ ಬಾಬಾ ಅವರು ಎಂಥ ಪ್ರೀತಿ ಮತ್ತು ಬೆಸ್ತಲಗಲಿದ್ದುದೆಂದು ವ್ಯಕ್ತವಾಗುತ್ತದೆ. ಮೇಘ. ಈಗ ಮೂರನೆಯ ಪಕ್ಷಿಯನ್ನು ನೋಡೋಣ. ವಿರಾಮಗಾವದ ಮೇಘ ಎಂಬುವರು ರಾವ್ ಬಹದ್ದೂರು ಸಾಟೆಯವರಿಗೆ ಕೆಲಸಕ್ಕಿದ್ದರು. ಅಲ್ಲಿ ಶಿವಭಕ್ತರಾಗಿದ್ದರು. ಯಾವಾಗಲೂ ಓಂ ನಮ ಶಿವಾಯ ಎಂದು ಪಂಚಾಕ್ಷರ ಜಪಿಸುತ್ತಿದ್ದರು. ಅವರಿಗೆ ಗಾಯತ್ರಿ ಜಪವಾಗಲಿ ಸಂಧ್ಯಾವಂದನೆಯಾಗಲಿ ಬರುತ್ತಿರಲಿಲ್ಲ. ಆದರೂ ಸಾಟೆಯವರ ಶ್ರದ್ಧೆ ವಹಿಸಿ ಸಂಧ್ಯಾವಂದನೆ ಗಾಯತ್ರಿ ಜಪ ಇವುಗಳನ್ನು ಅವರಿಗೆ ಕಲಿಸಿದರು. ಸಾಟೆಯವರು ಶಿವನ ಸಾಕ್ಷಾತ್ಕಾರಕ್ಕಾಗಿ ಬಾಬಾ ಅವರ ರೂಪದಲ್ಲಿ ಅವತರಿಸಿದರೆಂದು ಹೇಳಿ ಅವರನ್ನು ಶಿರಡಿಗೆ ಹೊರಡಿಸಿದರು. ಬಡೋಚದ ರೈಲ್ವೆ ಸ್ಟೇಷನ್ನದಲ್ಲಿ ಸಾಯಿಬಾಬಾ ಮಹಮ್ಮದಿಯರೆಂದು ಅವರಿಗೆ ತಿಳಿದಾಗ ತಮ್ಮ ಧರ್ಮಕ್ಕೆ ಭಂಗ ಬರುವುದೆಂದು ಮೇಘ ಅಲ್ಲಿಗೆ ಹೋಗುವುದು ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟರು. ಆದರೆ ಸಾಟೆಯವರು ಅದನ್ನು ಹೋಗಲು ಒತ್ತಾಯಪಡಿಸಿ ತಮ್ಮ ಮಾವ ಕೆಲಕರರಿಗೆ ಪರಿಚಯ ಪತ್ರ ಕೊಟ್ಟು ಕಳಿಸಿದರು. ಮೇಘ ಅವರಿಗೆ ಬಾಬಾ ಅವರ ದರ್ಶನ ಪಡೆಯಬೇಕೆಂಬ ತಿಳಿಸಿದಾಗ ಮೇಘ ಅವರು ಶಿರಡಿಯಲ್ಲಿ ತಲುಪಿ ಮಸೀದಿಗೆ ಹೋದಾಗ ಬಾಬಾ ಅವರು ಉಗ್ರ ರೂಪದ ಧಾರಣೆ ಮಾಡಿ ಕೈಯಲ್ಲಿ ಕಲ್ಲು ತೆಗೆದುಕೊಂಡು ಈ ನಿಜನನ್ನು ಓಡಿಸಿ ಎಂದು ಹೇಳಿದರು. ಮತ್ತು ಮೇಘನನ್ನು ಕುರಿತು, ನೀನು ಬ್ರಾಹ್ಮಣೋತ್ತಮ, ನಾನು ಕೀಳು ಮಹಮ್ಮದಿ, ನೀನು ಇಲ್ಲಿಗೆ ಬಂದರೆ ನಿನ್ನ ಜಾತಿ ಕೆಟ್ಟು ಹೋಗುತ್ತದೆ, ಆದುದರಿಂದ ಹೊರಡು ಎಂದರು. ಈ ಮಾತನ್ನು ಕೇಳಿ ಮೇಘ ಆಶ್ಚರ್ಯದಿಂದ ನಡುಗಲಾರಂಭಿಸಿದರು. ತಮ್ಮ ಮನಸ್ಸಿನಲ್ಲಿದ್ದ ಅವರಿಗೆ ಹೇಗೆ ಗೊತ್ತಾಯಿತು ವಿಚಾರ ಎಂದು ಆಶ್ಚರ್ಯಚಕಿತರಾದರು. ಅಲ್ಲಿಯೇ ನೆಲೆಸಿದ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡುತ್ತಾ ಹತ್ತಿದರು. ಆದರೆ ಅವರಿಗೆ ಶಾಂತಿ ದೊರೆಯಲಿಲ್ಲ. ನಂತರ ಅವರು ಹಿಂದಿರುಗಿ ತ್ರಂಬಕ 2ನೇ ವರ್ಷ ಕಳೆದು ಶಿರಡಿಗೆ ಮರಳಿ ಬಂದರು. ಆಗ ಬಾಬಾ ಅವರು ಕೇಳ್ಕರ ಅವರ ಸಹಾಯದಿಂದ ಮಸೀದಿಗೆ ಪ್ರವೇಶ ದೊರಕಿತು. ಬಾಬಾ ಅವರು ಮೇಘ ಅವರನ್ನು ಮನಸ್ಸನ್ನು ಮಾರ್ಪಡಿಸಿ ಅದ್ಭುತ ಪರಿಣಾಮ ಉಂಟು ಮಾಡಿದರು. ಅಂದಿನಿಂದ ಮೇಘ ಬಾಬಾ ಅವರನ್ನು ಶಿವನೆಂದು ಪೂಜಿಸತೊಡಗಿದರು. ಶಿವನಿಗೆ ಪ್ರಿಯವಾದ ಬಿಲ್ವಪತ್ರಗಳನ್ನು 5-6 ಮೈಲಿಗಳಿಗೆ ಆಚೆ ಹೋಗಿ ತರುತ್ತಿದ್ದರು. ಶಿರಡಿಯಲ್ಲಿ ಸಮಸ್ತ ದೇವತಾರ್ಚನೆ ಮಾಡಿ ಮಸೀದಿಗೆ ಬಂದು ಬಾಬಾರವರನ್ನು ಪೂಜಿಸಿ ನಂತರ ಅವರ ಪಾದತೀರ್ಥವನ್ನು ಸೇವಿಸುತ್ತಿದ್ದರು. ಆದರೆ ಅವರ ದೈನಂದಿಗಳನ್ನು ಒಂದು ಸಾರಿ ಖಂಡೋಬಾ ದೇವಸ್ಥಾನ ಬಾಗಿಲು ಹಾಕಿದ್ದರಿಂದ ನೆರವಾಗಿ ಬಾಬಾ ಅವರಿಗೆ ಪೂಜೆ ಸಲ್ಲಿಸಲು ಬಂದರು. ಆಗ ಬಾಬಾ ಅವರು ತಮ್ಮ ಜೊತೆ ನಿರಾಕರಿಸಿ, ಈಗ ಬಾಗಿಲು ತೆರೆದಿದೆ, ಮೊದಲು ಅಲ್ಲಿ ಹೋಗಿ ಪೂಜೆ ಮಾಡಿ ಬಾ ಎಂದು ಕಳಿಸಿದರು. ಗಂಗಾಸ್ನಾನ. ಒಂದು ಮಕರ ಸಂಕ್ರಾಂತಿಯ ಮೇಘ ಅವರಿಗೆ ಬಾಬಾ ಅವರ ಮೈಗೆ ಗಂಧವನ್ನು ಲೇಪಿಸಿ ಗಂಗಾಜಲವನ್ನು ಸ್ನಾನ ಮಾಡಿಸಬೇಕೆಂದು ಆಸೆಯಿತು. ಬಾಬಾ ಅವರು ಮೊದಲು ಇದಕ್ಕೊಪ್ಪಲಿಲ್ಲ. ಬಹಳ ಒತ್ತಾಯ ಪಡಿಸಿದ ನಂತರ ಒಂದು ಗೋದಾವರಿ ನದಿಯಿಂದ ನೀರು ತರಲು ಶಿರಡಿಯಿಂದ 8 ಮೈಲಿಗೆ ಹೋಗಬೇಕಾಗಿತ್ತು. ಮೇಘ ನೀರು ತಂದು ಬಾಬಾರ ತಲೆಗೆ ಸ್ನಾನಕ್ಕೆ ಸಿದ್ಧರಾಗಲು ಹೇಳಿದರು. ಆಗ ತಾವು ಫಕೀರರೆಂದು ಗಂಗಾ ಸ್ನಾನದಿಂದ ಏನು ಪ್ರಯೋಜನ ಇಲ್ಲವೆಂದು ಕೇಳಿದರು. ಆದರೂ ಮೇಘ ಒಪ್ಪಲಿಲ್ಲ. ಕಡೆಗೆ ಬಾಬಾ ಅನುಮತಿಸಿಕೊಟ್ಟರು. ಹಲಗೆಯ ಮೇಲೆ ಕುಳಿತು ತಮ್ಮ ತಲೆಯನ್ನು ಮುಂದಕ್ಕೆ ಚಾಚಿ, ಮೇಘ, ನನ್ನದೊಂದು ಭಿನ್ನ ಇದೆ. ಶರೀರದ ಮುಖ್ಯ ಅಂಗ, ಆದುದರಿಂದ ಶಿರದ ಮೇಲೆ ಮಾತ್ರ ನೀರನ್ನು ಸುರಿಸಿದರೆ ಪೂರ್ತಿ ಸ್ನಾನ ಮಾಡಿದಂತೆ ಎಂದು ಹಾಗೆಯೇ ಆಗಲಿ ಎಂದರು. ಮೇಘ ಬಾಬಾ ಅವರ ತಲೆಯ ಮೇಲೆ ನೀರನ್ನು ಸುರಿಯುತ್ತಿದ್ದರು. ಆನಂದ ಪರವಶರಾಗಿ ಮೈ ಮರೆತು ಹರಹರ ಗಂಗೆಯೇ ಎಂದು ಕೊಡುಗೆಯು ಮೇಲಕ್ಕೆತ್ತಿ ಮೈಯೆಲ್ಲ ನೀರು ಸುರಿಸಿದರು. ನಂತರ
ಕೊಡವನ್ನು ಕೆಳಗಿಟ್ಟು ನೋಡಲಾಗಿ ಬಾಬರವರ ಶಿರ ಮಾತ್ರ ಒದ್ದೆಯಾಗಿತ್ತು ವಿನ ಅವರ ಮೈ ಸ್ವಲ್ಪವೂ ನೆನೆದಿರಲಿಲ್ಲ. ತ್ರಿಶೂಲ ಪಿಂಡಿ ಮೇಘ ಅವರನ್ನು ಮಸೀದಿಯಲ್ಲಿ ಪ್ರತ್ಯಕ್ಷವಾಗಿಯೂ ವಾಡದಲ್ಲಿ ಫೋಟೋದ ರೂಪದಲ್ಲಿಯೂ ಪೂಜಿಸುತ್ತಿದ್ದರು. ಈ ರೀತಿ 1 ವರ್ಷ ಕಳೆದರೂ ಅವರು ಭಕ್ತಿಯನ್ನು ಮೆಚ್ಚಿದ ಬಾಬರವರು ಅವರ ನಂಬಿಕೆಯನ್ನು ದೃಢಪಡಿಸುವಲಾಸುಗ ಅವರಿಗೆ ದರ್ಶನ ನೀಡಿದರು. ಬೆಳಗು ಮುಂಜಾನೆ ಇನ್ನು ಮೇಘ ಮಲಗಿರುವಾಗಲೇ ಬಾಬಾ ಅವರ ದರ್ಶನವಾಯಿತು. ಬಾಬಾ ಅವರು ಅಕ್ಷತೆಯನ್ನು ರಚಿ ಮೇಘ ತ್ರಿಶೂಲ ಬರೆ ಎಂದು ಹೇಳಿ ಮಾಯವಾದರು. ಮೇಘ ಎಚ್ಚೆತ್ತು ನೋಡಲಾಗಿ ಬಾಬಾ ಕಾಣಲೇ ಇಲ್ಲ. ಆದರೆ ಅಕ್ಷತೆ ಬಿದ್ದುದನ್ನು ನೋಡಿ ನಂತರ ಮಸೀದಿಗೆ ಹೋಗಿ ಬಾಬಾ ಅವರಿಗೆ ಈ ವಿಷಯ ಹೇಳಿ ತ್ರಿಶೂಲ ಬರೆಯಲು ಅನುಮತಿ ಬೇಡಿದರು. ಬಾಬಾ ಕನಸು ಅಲ್ಲ, ನನ್ನ ನಿಜವಾದ ಆಜ್ಞೆ ವಚನ ಯಾವಾಗಲೂ ಅರ್ಥಗಂಭೀರವಾಗಿರುತ್ತದೆ, ಗೋಲಾಗಿರುವುದಿಲ್ಲ ಎಂದರು. ಅದಕ್ಕೆ ಮೇಘ, ನೀನು ನನ್ನನ್ನು ಎಚ್ಚರಿಸಲು ಬಂದಿರಿ ಎಂದು ನಾನು ಭಾವಿಸಿದೆ ಎಂದರು. ಆಗ ಬಾಬಾ ಅವರು, ನನ್ನ ಪ್ರವೇಶಕ್ಕೆ ಬಾಗಿಲು ತಡೆಯಿಲ್ಲ. ಯಾರು ನನ್ನನ್ನೇ ನಂಬಿ ನನ್ನನ್ನೇ ಮನವ ಮಾಡುತ್ತಿರೆಯೋ ಅಂಥವರು ಯೋಗಕ್ಷೇಮ ನಾನು ಸದಾ ನೋಡುತ್ತೇನೆ ಎಂದರು. ಮೇಘ ಓಡಕ್ಕೆ ಹೋಗಿ ಬಾಬಾ ಅವರ ಗುಡ್ಡದ ಮುಂದೆ ತ್ರಿಶೂಲವನ್ನು ಬರೆದರು. ಮರುದಿನ ಪುಣೆಯ ರಾಮದಾಸಿ ಎಂಬ ಭಕ್ತನು ಬಂದು ಬಾಬಾ ಅವರಿಗೆ ವಂದಿಸಿ ಶಿವನ ಪ್ರತಿಮೆಯನ್ನು ಅವರಿಗೆ ಕೊಟ್ಟರು. ಅದೇ ಸಮಯಕ್ಕೆ ಸರಿಯಾಗಿ ಮೇಘ ಮಸೀದಿಗೆ ಬಂದರು. ಆಗ ಬಾಬಾ ಮೇಘ ಅವರಿಗೆ, ನೋಡು, ಶಂಕರನು ಬಂದಿದ್ದಾನೆ, ಅವನನ್ನು ಕಾಪಾಡು ಎಂದರು. ತ್ರಿಶೂಲವನ್ನು ಹಿಂಬಾಲಿಸಿ ಶಿವಮೂರ್ತಿ ಬಂದಿದ್ದಷ್ಟು ಕಂಡ ಮೇಘ ಆಶ್ಚರ್ಯಚಕಿತರಾದರು. ಅದೇ ಸಮಯದಲ್ಲಿ ದೀಕ್ಷಿತ